ಬೆಲೆ ಏರಿಕೆಯನ್ನ ಬಿಜೆಪಿ ಖಂಡಿಸ್ತಾ ಇದೆ. ದರ ಏರಿಕೆ ವಿರೋಧಿಸಿ ರಾಜ್ಯಾದ್ಯಂತ ಬಿಜೆಪಿ ಬೀದಿಗಿಳಿದಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಿಭಿನ್ನವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಚಟ್ಟದಲ್ಲಿ ಹೆಣ ಇರುವಂತ ಪ್ರತಿಕೃತಿಯನ್ನ ತಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೊಟ್ಟಿದ್ದಾರೆ, ನೀರು ಕೊಡೋ ಯೋಗ್ಯತೆ ಇಲ್ಲ. ಕೆಆರ್ ಪುರಂಗೆ ನೀರು ಬರ್ತಾ ಇದೆಯಾ? ಸರಿಯಾಗಿ ಬರ್ತಾ ಇದೆಯಾ? ಕೆಆರ್ ಪುರಂಗೆ, ಸಿ ವಿ ರಾಮನ್ ನಗರಕ್ಕೆ ನೀರು ಬರ್ತಾ ಇದೆಯಾ? ಬಿಟಿಎಂ ಲೇಔಟ್ ನೀರು ಬರ್ತಾ ಇದೆಯಾ? ನೀರ್ ಆರ್ ಆರ್ ನಗರಕ್ಕೆ ನೀರು ಬರ್ತಾ ಇದೆಯಾ? ಮುನಿರತ್ನ ಅವರೇ, ದಾಸರಳ್ಳಿಗೆ ನೀರು ಬರ್ತಾ ಇದೆಯಾ? ನೀರು ಕೊಡೋ ಯೋಗ್ಯತೆ ಇಲ್ಲ. ನೀರಿನ ದರವನ್ನ ಹೆಚ್ಚಳ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಇದು ಜನವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ನೇನ್ ಸರ್ಟಿಫಿಕೇಟ್ ಬೇಕು? ಈ ಸರ್ಕಾರ ಜನವಿರೋಧಿ ಸರ್ಕಾರ ಅನ್ನೋಕ್ಕೆ ಇನ್ನೇನ್ ಸರ್ಟಿಫಿಕೇಟ್ ಬೇಕು? ಬಂಡತನದಿಂದ ಸಮರ್ಥನೆ ಮಾಡ್ಕೋತೀರಲ್ಲ, ನಿಮ್ಮನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ನಿಮ್ದು ನಾಲ್ಗೆನೋ ಜನ ಕೇಳ್ತಾ ಇದ್ದಾರೆ. ಇದು ನಾಲ್ಗೆ ಅಲ್ಲ. ನಾಲ್ಗೆ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇದ್ದಂಗೆ ಆಡಳಿತ ಪಕ್ಷದಲ್ಲಿ ಇರೋದು. ಇದು ಎಕ್ಕಡಕ್ಕಿಂತ ಕಡೆ ಅಂತ ಜನ ಹೇಳ್ತಾ ಇದ್ದಾರೆ. ನಾನು ಹೇಳ್ತಿರೋದಲ್ಲ. ಯಾರು ಹೇಳ್ತಿರೋದು? ಬರೀ ನಾವು ಮಾತ್ರ ಹೇಳ್ತಿರೋದಲ್ಲ. ಇದು ನಾಲ್ಗೆಗಿಂತ ಕಡೆಯಾಗಿರ್ತಕ್ಕಂಥ ಹಳೆ ಅಂತ ಯಾರು ಹೇಳ್ತಿರೋದು? ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಈ ಬಾಳಿಗೆ ನೀವು ಅಧಿಕಾರಕ್ಕೆ ಬರ್ಬೇಕಿತ್ತ? ಈ ಬಾಳಿಗೆ ಈ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಿತ್ತ? ನೀವೇನ್ ಹೇಳಿದ್ರಿ? ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪೂರ್ತಿ ಇಳಿಕೆ ಮಾಡ್ತೀವಿ. ಎಲ್ಲಿ ಸಿದ್ದರಾಮಯ್ಯನವರೇ? ಇದೇನಾ ಇಳಿಕೆ? ಇದೇನಾ ನೀವು ಇಳಿಕೆ ಮಾಡಿದ್ದು? ನೀವು ಆಗ್ತಾ ಇರೋದು ಈಗಾಗಲೇ ಕಷ್ಟದಿಂದ ನರಳ್ತಾ ಇರುವಂತ ಜನರ ಬದುಕಿಗೆ ಬರೆ ಎಳೆಯುವ ಕೆಲಸ ಮಾಡ್ತಾ ಇದ್ದೀರಿ. ಅಲ್ಲಿ ಎತ್ತಿನ ಗಾಡಿ ಮುಂದೆ ಬರ್ಬೇಕಾದ್ರೆ ವಿರೋಧ ಪಕ್ಷದ ನಾಯಕರು ಕೂಗಿದ್ರು, ಎಲ್ಲಿದೀಯಪ್ಪ ರಾಹುಲ? ನಿಮ್ ಸರ್ಕಾರ, ನಿಮ್ಗಿರೋದೇ 2 ಕಡೆ ಸರ್ಕಾರ. ಎಷ್ಟು ಕಡೆ ಇರೋದು ಸರ್ಕಾರ? ಒಂದು ಕರ್ನಾಟಕದಲ್ಲಿ, ಇನ್ನೊಂದು ಹಿಮಾಚಲ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಒಂದು 3 ಕಡೆಗೆ ಸರ್ಕಾರ ಇದೆ. 3 ಕಡೆಗೆ ಸರ್ಕಾರ ಇದೆ. ಜನರಿಗೆ 3 ನಾಮ ಹಾಕ್ತಾ ಇದ್ದಾರೆ. ನಾವು ಅನ್ಕೊಂಡಿದ್ವಿ ಬಕ್ರೀದ್ ದಿನ ಸಿದ್ದರಾಮಯ್ಯನವ್ರು ಮಾತ್ರ ಟೋಪಿ ಹಾಕೊಳ್ತಾರೆ ಅಂತ ಹೇಳಿ. ರಾಜ್ಯದ ಜನರಿಗೆಲ್ಲ ಟೋಪಿ ಹಾಕ್ತಾರೆ ಅಂತ ಗೊತ್ತಿರ್ಲಿಲ್ಲ. ನೀವು ಮಾತ್ರ ಟೋಪಿ ಹಾಕೊಳ್ತಾರೆ ಅಂತ ಅನ್ಕೊಂಡಿದ್ವಿ. ನೀವು ಜನರಿಗೆಲ್ಲರಿಗೂ ಟೋಪಿ ಹಾಕ್ಲಿಕ್ಕೆ ಹೊರಟಿದ್ದೀರಿ. ಟೋಪಿ ಹಾಕಿ, ನಾಮ ಹಾಕಿ, ಜನರ ಕೈಗೆ ಚಿಪ್ಪು ಕೊಡ್ಲಿಕ್ಕೆ ಹೊರಟಿದ್ದೀರಿ. ಈ ನೀತಿಯ ವಿರುದ್ಧ ಚೆಂಬಾದ್ರೂ ಏನಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ. ಇವ್ರು ಕೊಡ್ತಿರೋದು ಹಳೇ ಚಿಪ್ಪು. ಎಂತದು? ಕಂಠ. ಚಿಪ್ಪು ಕಂಠ ಅಂತಾರ. ಅದನ್ನೇ ಕೊಡಕ್ ಹೊರಟಿರೋದು. ಅದು ಕೂಡ 3 ತೂತು. ಅದರೊಳಗೂ ತೂತು, ಈ ಸರ್ಕಾರನೂ ತೂತು. ಈ ತರ ಎಲ್ಲ ಸರಿಗೆ ಸಂಗ್ರಹ ಮಾಡಿ ದುಡ್ಡು ಎಲ್ಲಿ ಹೋಗ್ತಾ ಇದೆ ಗೊತ್ತಾ? ಈ ಎಲ್ಲ ದುಡ್ಡು ಕಟ್ಟಾಗಿ ಡೆಲ್ಲಿಗೆ ಹೋಗ್ತಾ ಇದೆ. ಕಟ್ಟಾಗಿ ಜೇಬಿಗೆ ಕೈ ಹಾಕಿದ್ರು. ಈ ಜೇಬಿಗೆ ಕೈ ಹಾಕಿ ಎಲ್ಲ ದರ ಏರಿಕೆ ಮಾಡಿದ್ರು. ಅದರಿಂದ ಸಾಕಾಗ್ಲಿಲ್ಲ ಅಂತ ಹಗಲು ದರೋಡೆ ಮಾಡಿ ಕಟ್ಟಾಗಿ ರಾಹುಲಿಗೆ ಕಳಿಸೋ ಕೆಲಸ ಮಾಡ್ತಿದ್ದಾರೆ. ಏನ್ ಮಾಡಿದ್ರು ಗೊತ್ತಾ ನಿಮ್ಗೆ? 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದೆಲ್ಲ ದುಡ್ಡನ್ನ ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಚುನಾವಣೆಗೆ ಖರ್ಚು ಮಾಡಿದಂತ ಮಹಾನ್ ಕಾರ್ಯ ಮಾಡಿದ್ದು ಇನ್ಯಾರು ಅಲ್ಲ, ಇದೇ ಕಾಂಗ್ರೆಸ್ ಪಾರ್ಟಿ. ಅವ್ರ ಸರ್ಕಾರ ಮಾಡಿದ ಮೋಸ, ದಲಿತ ವರ್ಗಕ್ಕೆ ಮಾಡಿದಂತ ಮೋಸ. ಇನ್ನು ಕ್ಷಮಿಸ್ತೀರಾ? ಈ ಸರ್ಕಾರ ಕ್ಷಮಿಸ್ಬೇಕಾ? ಏನವಾ ಕ್ಷಮಿಸ್ತೀರನವ? ಕೈ ಎತ್ತೇಳಿ ಕ್ಷಮಿಸ್ತೀರಾ? ಕ್ಷಮಿಸ್ಬೇಕಾ? ಹಾಗಿದ್ರೆ ಹೇಳಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.
ಬೆಲೆ ಏರಿಕೆಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಬೆಲೆ ಏರಿಕೆ ಖಂಡಿಸಿ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ನಡೀತಾ ಇರೋ ಪ್ರತಿಭಟನೆಯ ದೃಶ್ಯ ಇದು. ರಾಜ್ಯ ಸರ್ಕಾರದ ಈ ಕ್ರಮಕ್ಕೆ ಧಿಕ್ಕಾರವನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು. ತೈಲ ದರ ಏರಿಕೆ ವಿರುದ್ಧ ದಕ್ಷಿಣ ಕನ್ನಡದಲ್ಲೂ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಹಗ್ಗದಿಂದ ಕಾರನ್ನ ಕಟ್ಟಿ ಎಳೆಯೋ ಮೂಲಕ ವಿಭಿನ್ನ ಪ್ರತಿಭಟನೆ ದಕ್ಷಿಣ ಕನ್ನಡದಲ್ಲಿ. ತೆಂಗಿನಕಾಯಿ ಚಿಪ್ಪು ಲೇಕಾರ್ಡ್ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಜನರಿಗೆ ಬೆಲೆ ಏರಿಕೆಯ ಬರೆ ಹಾಕಿದೆ ರಾಜ್ಯ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ನ ಬೆಲೆ ಈ ರೀತಿ ಏರಿಕೆ ಆದ್ರೆ ಕಾರಿಗೆ ಹಗ್ಗ ಕಟ್ಟಿ ಎಳಿಬೇಕು ಅನ್ನೋ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರೆ, ಮತ್ತೊಂದು ಕಡೆ ದಕ್ಷಿಣ ಕನ್ನಡದಲ್ಲೂ ಕೂಡ ಪ್ರತಿಭಟನೆ ಕಾವು ಜೋರಾಗಿದೆ. ಬೆಳಗಾವಿಯಲ್ಲಿ ಬಿಜೆಪಿ ನಡೆಸ್ತಾ ಇರೋ ವಿಭಿನ್ನವಾದ ಪ್ರತಿಭಟನೆ ನೋಡ್ತಾ ಇದೆ. ವಾಹನವನ್ನ ಎತ್ತಿನ ಬಂಡಿಗೆ ಕಟ್ಟಿ ಎಳಿತಾ ಇರುವಂತಹ ದೃಶ್ಯ. ಈ ರೀತಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದ್ರೆ ಪೆಟ್ರೋಲು ಡೀಸೆಲ್ ಹಾಕೋದೇ ಅಲ್ಲ, ಇನ್ಮೇಲೆ ಎತ್ತಿನ ಗಾಡಿ ತರ ಬಂಡಿ ಕಟ್ಕೊಂಡು ಎಳಿಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಲೆ ಏರಿಕೆಯನ್ನ ಖಂಡಿಸಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿದೆ. ಮಂಗಳೂರಿನಲ್ಲಿ ಪೆಟ್ರೋಲ್ ದರ ಈ ರೀತಿ ಏರ್ತಾ ಇದೆ, ಗಾಡಿಗೆ ಪೆಟ್ರೋಲ್ ಹಾಕೋದು ಸಾಧ್ಯವೇ ಇಲ್ಲ, ತಳ್ಳಿಕೊಂಡು ಹೋಗ್ಬೇಕು ಇನ್ಮೇಲೆ ಗಾಡಿನ ಅಂತ ಕಾರ್ಯಕರ್ತರು ಗಾಡಿಯನ್ನ ತಳ್ಳೋದ್ರ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಡೆಸ್ತಾ ಇರುವಂತಹ ವಿಭಿನ್ನ ಪ್ರತಿಭಟನೆ ಮಂಗಳೂರು, ಬೆಳಗಾವಿ, ಬೆಂಗಳೂರಿನಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ. ವರ್ಷದಲ್ಲಿ ಬಾರಿನೂ ಒಂದೇ ಕೆಲಸ ಅವರು ಮಾಡ್ತಾ ಬರ್ತಿರೋದು ಬೆಲೆ ಏರಿಕೆ, ದರ ಏರಿಕೆ. ನಿನ್ನೆ ತಾನೇ ಏನೊಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಸಿರುವಂತ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಏನೊಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಾಯಕತ್ವವನ್ನು ಕೊಡ್ತಿರುವಂತ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ BY ವಿಜೇಂದ್ರ ಅವರೇ, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತ ಸನ್ಮಾನ್ಯ ಅಶೋಕ್ ಅವರೇ, ನಮ್ಮ 3 ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಹರೀಶ್ ಅವರೇ, ಸಪ್ತಗಿರಿ ಗೌಡ್ರೆ, ಶಾಸಕರು ಮತ್ತು ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ರಾಮಮೂರ್ತಿ ಅವರೇ, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಸನ್ಮಾನ್ಯ ರಾಜೀವ್ ಅವರೇ, ನಮ್ಮ ಸನ್ಮಾನ್ಯ ಮಾಜಿ ಸಚಿವರು ಶಾಸಕರಾದಂತ ಭೈರತಿ ಬಸವರಾಜ್ ಅವರೇ, ಮುನ್ರತ್ನ ಅವರೇ, ವಿಧಾನ ಪರಿಷತ್ತಿನ ನೂತನವಾಗಿ ಸದಸ್ಯರಾಗಿರುವಂತಹ CT ರವಿ ಅವರೇ, ನಮ್ಮ ನೂತನವಾಗಿ ಸದಸ್ಯರಾಗಿರುವಂತ ರವಿ ಕುಮಾರ್ ಅವರೇ, ನಮ್ಮ ಆತ್ಮೀಯರು, ನಮ್ಮ ಚಿಕ್ಕಪೇಟೆಯ ಶಾಸಕರಾದಂತ ಉದಯ್ ಗರುಡಾಚಾರ್ಯ ಅವರೇ, ಹಾಗೂ ನಮ್ಮ CV ರಮನ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ರಘುರವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.